ಓಂ ತತ್ಸತ್ ಪರಬ್ರಹ್ಮಣೇ ನಮಃ. ದತ್ತವಾಡ ಶ್ರೀ ಸದ್ಗುರು ಬಾಬಾ ಮಹಾರಾಜರವರ ಚರಿತಾಮೃತವು 26ನೇ ಅಧ್ಯಾಯ. ಸೂಚನೆ: ಉಳವಿ ಗೋಕರ್ಣೆ ಎಂಬ ಕ್ಷೇತ್ರಮ್ಮಗಳನ್ನು ಭಕ್ತರ ಗೂಡಿ ಗೈದಂ. ಬಳಿಕ ಮಹಿಮೆಯ ತೋರಿ ಭಕ್ತರ ಕಾಯ್ದ ಗುರುಬಾಬಾ. ಗೋ ವಾಚಕ ಮಹಾಶಯರೇ, ಹಿಂದಿನ ಅಧ್ಯಾಯದಲ್ಲಿ ಶ್ರೀ ಬಾಬಾ ಮಹಾರಾಜರು ದತ್ತವಾಡದಲ್ಲಿ ಬಸಗೌಡರನ್ನು ಪರೀಕ್ಷಿಸಲು ಉದ್ದೇಶಿಸಿ, ನಿನಗೆ ಪ್ರೀತಿ ಪಾತ್ರರೆಂದು ಕೇಳಲು ಬಸಗೌಡರು ತನ್ನ ಕಾಕಾನೆಂದು ಹೇಳಿ, ಕೊನೆಗೆ ನನ್ನದು ಅಪರಾಧವಾಯಿತೆಂದು ಶ್ರೀಗಳವರನ್ನು ಕ್ಷಮೆ ಕೇಳಿಕೊಂಡಿದ್ದು, ನಂತರ ಭಕ್ತರ ಇಚ್ಛೆಯಂತೆ ಶ್ರೀಗಳು ಭಕ್ತರನ್ನೊಳಗೊಂಡು ಕಾಶಿಯಾತ್ರೆ ಮಾಡಿದ್ದು, ಅಲ್ಲಿ ವಿಶ್ವೇಶ್ವರ ಲಿಂಗದಲ್ಲಿ ಪ್ರಕಾಶವು ಉದ್ಭವವಾದದ್ದು, ಅಯೋಧ್ಯಾನಗರದಲ್ಲಿ ಶ್ರೀರಾಮ ವಿಗ್ರಹದ ಪಟ್ಟೆಯ ಪರದೆಯು ತನ್ನಷ್ಟಕ್ಕೆ ತಾನೇ ಮೇಲಕ್ಕೆ ಹೋಗಿ ಕೆಳಗೆ ಸರಿದಿದ್ದು, ನಂತರ ದತ್ತವಾಡದಲ್ಲಿ ಗಂಗಾ ಪೂಜೆ ಮುಂತಾದ ವಿಷಯಗಳನ್ನು ಕೇಳಿದ್ದರಲ್ಲವೇ. ಮುಂದಿನ ಕಥಾಭಾಗವನ್ನು ಶ್ರದ್ಧೆಯಿಂದ ಶ್ರವಣ ಮಾಡಿರಿ. ಬೆಳಗಾವಿ ಜಿಲ್ಲೆಗೆ ಸೇರಿದ ಸವದತ್ತಿ ಎಂಬ ಗ್ರಾಮದಲ್ಲಿ ವಾಸವಾಗಿದ್ದ ಕಲ್ಲಪ್ಪ ಚೆನ್ನಪ್ಪ ಭುಜಂಗನವರ್ ಎಂಬಾತನು ಶ್ರೀ ಬಾಬಾ ಮಹಾರಾಜರಿಗೆ ಪರಮ ಭಕ್ತನಾಗಿದ್ದನು. ಈತನು ಶ್ರೀಗಳವರು ಭಕ್ತರೊಡನೆ ಕಾಶಿಯಾತ್ರೆಯನ್ನು ಮಾಡಿಕೊಂಡು ಬಂದಿರೆಂಬ ಸುದ್ದಿಯನ್ನು ಕೇಳಿ ದತ್ತವಾಡಕ್ಕೆ ಬಂದು ಶ್ರೀಗಳವರನ್ನು ಕಂಡು ನಮಸ್ಕರಿಸಿ, ಏ ಗುರುನಾಥನೇ, ತಾವು ಕಾಶಿಯಾತ್ರೆಗೆ ಹೊರಟರಂತೆ, ಈಗ ಗೋಕರ್ಣ ಕ್ಷೇತ್ರಕ್ಕೆ ದಯಮಾಡಿಸಬೇಕೆಂದು ಕೇಳಿಕೊಂಡನು. ಭಕ್ತರ ಅಭಿಷ್ಟವನ್ನಿಡೇರಿಸುವ ಶ್ರೀಗಳವರು ಗೋಕರ್ಣ ಕ್ಷೇತ್ರಕ್ಕೆ ಹೊರಡಲು ಒಪ್ಪಿದರು. ಕಲ್ಲಪ್ಪನವರಿಗೆ ಬಹು ಸಂತೋಷವಾಯಿತು. ಗೋಕರ್ಣ ಕ್ಷೇತ್ರಕ್ಕೆ ಹೊರಡಲು ಸಿದ್ಧರಾದರು. ಕೆಲವು ಜನ ಭಕ್ತರು ಹೊರಟರು. ಅಂದರೆ ಚಿಕ್ಕೋಡಿ ಗುರುಲಿಂಗವ್ವ, ಸಿದ್ದವ್ವ, ಒಂಟಮುತಿ ತಾಯವ್ವ ಮತ್ತು ಶ್ರೀ ಗೌರಾಂಬೆಯವರು. ಇನ್ನು ಮುಂತಾದ ಹೆಣ್ಣು ಮಕ್ಕಳು ಚಿಕ್ಕೋಡಿ ಚಿನ್ನಯ್ಯ ಸ್ವಾಮಿಗಳು ಮುಂತಾದವರು ಹೊರಟರು. ಕಲ್ಲಪ್ಪನು ತನ್ನ ಮಗನನ್ನು ಸಹ ಕರೆದುಕೊಂಡು ಹೊರಟನು. ಎಲ್ಲರೂ ಚಕ್ಕಡಿ ಗಾಡಿಗಳ ಮೇಲೆ ಪ್ರಯಾಣ ಸಾಗಿದರು. ಮಾಘ ಮಾಸ ಪೂರ್ಣಿಮೆಯ ದಿವಸ ಉಳುವಿಯಲ್ಲಿ ಮಹಾಜಾತ್ರೆಯು ನಡೆಯುತ್ತದೆ. ಈ ದಿವಸ ಶ್ರೀಗಳವರು ಭಕ್ತರೊಂದಿಗೆ ಉಳುವಿ ಕ್ಷೇತ್ರಡೆ ಗೈದರು. ಅಲ್ಲಿ ನೋಡಬೇಕಾದ ಸ್ಥಳಗಳನ್ನು ನೋಡಿದರು. ಅಲ್ಲಿ ಕಲ್ಲಪ್ಪನ ಮಗನಾದ ಚೆನ್ನಪ್ಪನೆಂಬಾತನಿಗೆ ಜ್ವರ ಬಂದು ನೆಲ ಹಿಡಿದಿದ್ದನು. ಅದನ್ನು ಕಂಡು ಕಲ್ಲಪ್ಪನಿಗೆ ತುಂಬ ಚಿಂತೆ ಉಂಟಾಯಿತು. ಅದನ್ನು ಶ್ರೀಗಳವರು ಕಂಡು, ಕಲ್ಲಪ್ಪ, ಪುತ್ರನಿಗೆ ಜ್ವರವೂ ಬಂದಿದೆ ಎಂದು ಚಿಂತಿಸಬೇಡ, ಅವನನ್ನು ಇಲ್ಲಿಗೆ ಕರೆದುಕೊಂಡು ಬಾ ಎಂದರು. ಕಲ್ಲಪ್ಪನು ತನ್ನ ಮಗನನ್ನು ಶ್ರೀಗಳವರ ಸನ್ನಿಧಿಗೆ ಕರೆತಂದನು. ಶ್ರೀಗಳು ಆ ಚೆನ್ನಪ್ಪನ ಮೈಯನ್ನೆಲ್ಲ ತಮ್ಮ ಅಮೃತ ಹಸ್ತದಿಂದ ನೆವರಿಸಿದರು. ತತ್ಕ್ಷಣವೇ ಅವನ ಜ್ವರವು ಇಳಿದು ಹೋದವು. ಆ ಮಗನು ಶ್ರೀಗಳವರಿಗೆ ನಮಸ್ಕರಿಸಿ, ತಾತ, ನನ್ನ ದೇಹದಲ್ಲಿ ಆರೋಗ್ಯ ಉಂಟಾಯಿತು, ಜ್ವರವು ಎಲ್ಲಿಗೋ ಹೊರಟು ಹೋದವು ಎಂದು ಹೇಳಿದನು. ಕಲ್ಲಪ್ಪನಿಗೆ ಪರಮಾನಂದವಾಯಿತು. ಶ್ರೀಗಳವರು ಒಂದು ಕಡೆ ನಿರ್ಮಲ ಪ್ರದೇಶದಲ್ಲಿ ಕುಳಿತುಕೊಂಡಿದ್ದರು. ಭಕ್ತರು ಮತ್ತೊಮ್ಮೆ ನೋಡಿದ ಸ್ಥಳಗಳನ್ನು ನೋಡಿಕೊಂಡು ಅಲ್ಲಿಗೆ ಬಂದರು. ಶ್ರೀಗಳವರ ನೇತ್ರದಿಂದ ಆನಂದ ಬಾಷ್ಪಗಳು ದಳದಳನೆ ಸುರಿಯುತ್ತಿದ್ದವು. ಆ ಸ್ಥಿತಿಯನ್ನು ಕಂಡು ಭಕ್ತರು, ಹೇ ಗುರುನಾಥನೇ, ತಮ್ಮ ನೇತ್ರದಿಂದ ಆನಂದ ಬಾಷ್ಪಗಳು ವಿಶೇಷವಾಗಿ ಸುರಿಯುತ್ತವೆ, ಕಾರಣವೇನು ಎಂದು ಕೇಳಿದರು. ಅದಕ್ಕೆ ಶ್ರೀಗಳವರು, ಶಿವ ಶರಣನಾಗಿಯೂ ಸಮಗ್ಯ ಜ್ಞಾನ ಸಂಪನ್ನನಾಗಿಯೂ ಮಹಾ ತೇಜಸ್ವಿಯಾಗಿಯೂ ಜಗದ್ಧಾರ ಚಿಂತಕನಾಗಿಯೂ ಇರುವ ಶ್ರೀ ಚನ್ನಬಸವೇಶ್ವರನ ದಿವ್ಯ ಇತಿಹಾಸವೇ ನನ್ನ ಹೃದಯದಲ್ಲಿ ಮೂರ್ತಿಭವಿಸಿತು ಮತ್ತು ಅವರ ಸ್ಮಾರಕ ಚಿಹ್ನೆಗಳೆಲ್ಲವೂ ಮನಸ್ಸಿನ ಮೇಲೆ ಮೂಡಿ ನನಗೆ ಆನಂದವಾಯಿತು. ಆ ಆನಂದದ ಭರದಲ್ಲಿ ಕಂಗಳಿಂದ ಆನಂದಾಶ್ರುಗಳು ಸುರಿದವು ಎಂದು ಹೇಳಿದರು. ಭಕ್ತರು ಆ ವಚನಗಳನ್ನು ಕೇಳಿ ಮುದುವನ್ನಂತಾಗಿ ಗುರುಮೂರ್ತಿಯನ್ನು ಹೀಗೆ ನುಡಿಸಿದರು: ಶಿವಸುಜ್ಞಾನದು ಕಳವಿರತ ಮೆರದಿಹ, ಶಿವ ಶರಣಿರಿಗಂ ಮಿಗಿಲೆನಿಪ, ಅವತಾರದು ಭವಿಸುತ್ತ ಜನರಂ, ತವಕದಿ ಪರೆಯುವ ಪ್ರಭು ನೀನು, ಶ್ರುತಿ ತತಿಗಳಸ ನಮತವರಿಯತ ಸದ್ಗತಿ ಯಾಪೇಕ್ಷ ಏಳುತ್ತಿರುವ ಮತಿಯುತರಿಗೆ ಸದ್ಗತಿ ಪಥ ತೋರಿಸು, ತೈ ಹಿತದಿಂ ಕಾಯುವೆ ನೀನು ಎಂದು ಗುರುಮೂರ್ತಿಯನ್ನು ಕೊಂಡಾಡಿದರು. ನಂತರ ಅಲ್ಲಿಂದ ಪ್ರಯಾಣ ಹೊರಟು ಮಹಾಬಲೇಶ್ವರನ ಸ್ವಸ್ಥಾನ ವೆನಿಪ ಗೋಕರ್ಣ ಕ್ಷೇತ್ರಕ್ಕೆ ಬಂದರು. ಅಲ್ಲಿ ಸಮುದ್ರ ಸ್ನಾನವನ್ನು ಮಾಡಿ ಭಕ್ತರು ಫಲಪುಷ್ಪಗಳನ್ನು
ಪಿಡಿದುಕೊಂಡು ಮುಮುಕ್ಷು ಜನಗಳಿಗೆ ಸ್ವರೂಪಜ್ಞಾನ ಬಲವನ್ನುಂಟು ಮಾಡುವ ಶ್ರೀ ಬಾಬಾ ಮಹಾರಾಜರೊಡನೆ ಗೋಕರ್ಣಾಧಿಪತಿಯಾದ ಶ್ರೀ ಮಹಾಬಲೇಶ್ವರನನ್ನು ಸಂದರ್ಶಿಸಿ ಪೂಜಿಸಿ ನುತಿಸಿ ನಮಸ್ಕರಿಸಿ ಅಲ್ಲಿಂದ ಹಿಂದಿರುಗಿದರು. ಆದರೆ ದತ್ವಾಡಕ್ಕೆ ಬಂದರು. ನಂತರ ಭಕ್ತರೆಲ್ಲರೂ ಕೂಡಿ ಕಡೆ ಸಮಾರಾಧನೆ ಮಾಡಿ ಎಲ್ಲರೂ ತಮ್ಮ ಗ್ರಾಮಗಳಿಗೆ ಹೋದರು. ಕಲ್ಲಪ್ಪನು ಯಾವಾಗಲೂ ತನ್ನ ಶಕ್ತಿಯನುಸಾರ ಧನ ಧಾನ್ಯಗಳನ್ನು ಶ್ರೀ ಬಾಬಾ ಮಹಾರಾಜರಿಗೆ ಸಲ್ಲಿಸುತ್ತಿದ್ದ ಪರಮೋದಾರಿ. ಬೆಳಗಾವಿ ಜಿಲ್ಲೆಗೆ ಸೇರಿದ ಚಿಕ್ಕೋಡಿ ತಾಲೂಕಿಗೆ ಸಂಬಂಧಪಟ್ಟ ಶ್ರೀ ಕ್ಷೇತ್ರ ಯಡೂರು ಸಮೀಪದಲ್ಲಿರುವ ಚಿಂದೂರು ಎಂಬ ಗ್ರಾಮವಿರುತ್ತದೆ. ಅಲ್ಲಿ ಲಿಂಗಾಯತರಾದ ಗೌಡರ ಮನೆತನದಲ್ಲಿ ಅದೃಶ್ಯ ಗೌಡರೆಂಬರಿದ್ದವರು. ಅವರಿಗೆ ದಾದಾಗೌಡ, ಅನ್ನಪ್ಪಗೌಡ, ಮಲಗೌಡರೆಂಬ 3 ಮಂದಿ ಮಕ್ಕಳಿದ್ದರು. ಆ 3 ಮಂದಿಯಲ್ಲಿ ಚಿಕ್ಕವರಾದ ಮಲಗೌಡರಿಗೆ ಶ್ರೀ ಬಾಬಾ ಮಹಾರಾಜರು ತಮ್ಮ ಹಿರಿಯ ಮಗಳಾದ ಸತ್ಯವನ್ನವರನ್ನು ಕೊಟ್ಟಿದ್ದರು. ಶ್ರೀಗಳವರಲ್ಲಿ ಈ ಮನೆತನದವರು ಯಾವಾಗಲೂ ಭಕ್ತಿಯಿಂದ ನಡೆದುಕೊಳ್ಳುತ್ತಾರೆ. ಒಂದು ಸಮಯದಲ್ಲಿ ದಾದಾಗೌಡರ ಮೇಲೆ ಕೂನಿ ಕೇಸಿನ ಆರೋಪವೂ ಬಂದಿತ್ತು. ನ್ಯಾಯಾಧೀಶರು ದಾದಾಗೌಡರಿಗೆ ಗಲ್ಲಿಗೇರಿಸುವ ಸಂದರ್ಭವೂ ತಟಸ್ಥವಾಗಿತ್ತು. ಆ ಸಮಯದಲ್ಲಿ ದಾದಾಗೌಡರು ಶ್ರೀ ಬಾಬಾ ಮಹಾರಾಜರನ್ನು ಧ್ಯಾನಿಸುತ್ತಾ ಸೆರೆಮನೆಯಲ್ಲಿದ್ದರು ಮತ್ತು ನ್ಯಾಯಾಧೀಶರ ಸನ್ನಿಧಿಯಲ್ಲಿ ನಾನು ಕೂನಿ ಮಾಡಿದವನಲ್ಲ, ಈ ಮಾತು 3 ಬಾರಿಗೂ ಸತ್ಯ. ಈ ವಿಷಯವನ್ನು ಪ್ರಸಿದ್ಧ ಮಹಾತ್ಮರಾದ ದತ್ವಾಡ ಶ್ರೀ ಬಾಬಾ ಮಹಾರಾಜರನ್ನು ವಿಚಾರಿಸಿರಿ, ಅನಂತರ ನನಗೆ ಗಲ್ಲಿಗೆ ಅಪ್ಪಣೆ ಕೊಡಿರಿ ಎಂದು ಹೇಳಿದರು. ಅದನ್ನು ಕೇಳಿದ ನ್ಯಾಯಾಧೀಶರು ಯೋಚಿಸಿ, ಓಹೋ, ಆ ದತ್ವಾಡದ ಬಾಬಾ ಮಹಾರಾಜರು ಇಲ್ಲಿಗೆ ಬಂದು ನಿನ್ನ ವಿಷಯವನ್ನು ನಿರ್ದೋಷಿ ಎಂದು ಹೇಳಿದರೆ ನಿನ್ನನ್ನು ಈ ಬಂಧನದಿಂದ ಬಿಡುಗಡೆ ಮಾಡುತ್ತೇನೆ. ಶ್ರೀ ಬಾಬಾ ಮಹಾರಾಜರು ಎಂದೂ ಸುಳ್ಳನ್ನು ಹೇಳುವವರಲ್ಲ, ಸತ್ಯಸಂಧರಿರುತ್ತಾರೆ, ಅಲ್ಲದೆ ಬ್ರಹ್ಮ ವ್ಯಕ್ತರಿ ಇರುತ್ತಾರೆ. ಅವರ ಸಂಗತಿಯು ಪ್ರಸಿದ್ಧವಿದೆ ಎಂದು ದಾದಾಗೌಡರಿಗೆ ಹೇಳಿದರು. ನಂತರ ನ್ಯಾಯಾಧೀಶರು ಶ್ರೀಗಳವರನ್ನು ಕೋರ್ಟಿಗೆ ಬರಮಾಡಿಕೊಂಡು ವಿಚಾರಿಸಿದರು. ಶ್ರೀಗಳವರು ಇದ್ದ ಸಂಗತಿಯನ್ನು ಸ್ಪಷ್ಟವಾಗಿ ತಿಳಿಸಿದರು. ದಾದಾಗೌಡರು ನಿರ್ದೋಷಿಗಳೆಂದು ಸಿದ್ಧಪಡಿಸಿದರು. ಆ ಕೂಡಲೇ ನ್ಯಾಯಾಧೀಶರು ಸೆರೆಮನೆಯಲ್ಲಿರುವ ದಾದಾಗೌಡರನ್ನು ಕರೆಯಿಸಿ, ನೀನು ನಿರ್ದೋಷಿ ಇದ್ದೀ, ಇಲ್ಲಿಂದ ಹೊರಟು ಹೋಗಬಹುದು, ನಿನ್ನನ್ನು ಬಿಡುಗಡೆ ಮಾಡಿದ್ದೇವೆ ಎಂದು ನ್ಯಾಯಾಧೀಶರು ನುಡಿದರು. ಆಗ ದಾದಾಗೌಡರು ಪರಮಾನಂದ ಹೊಂದಿ, ಶ್ರೀ ಸದ್ಗುರುಮೂರ್ತಿಯಾದ ಶ್ರೀ ಬಾಬಾ ಮಹಾರಾಜರೇ ನನ್ನನ್ನು ಈ ದುಃಖದಿಂದ ಪಾರು ಮಾಡಿದ್ದಾರೆಂದು ಮತಿಸಿದರು. ಅಲ್ಲದೆ ತನ್ನ ಜೀವಾವಧಿ ಪರ್ಯಂತರ ಶ್ರೀಗಳಲ್ಲಿ ಅತ್ಯಂತ ಭಕ್ತಿಯಿಂದ ನಡೆದುಕೊಂಡರು. ಈ ದಾದಾಗೌಡರು ತನ್ನ ಮುಪ್ಪಿನ ಕಾಲದಲ್ಲಿ ಪಂಡರಿ ಯಾತ್ರೆಗೆ ತನ್ನ ಮೊಮ್ಮಗನಾದ ವೀರನ ಗೌಡನನ್ನು ಕರೆದುಕೊಂಡು ಹೋಗಿದ್ದರು. ಆಗ ಇವರಿಗೆ ಕಣ್ಣು ಮಂದಾಗಿದ್ದವು. ಆ ಪಂಡರಿ ಯಾತ್ರೆಯನ್ನು ಮುಗಿಸಿಕೊಂಡು ಹಿಂದೂರಿಗೆ ಟಾಕಳಿ ಗ್ರಾಮಕ್ಕೆ ಬಂದರು. ಅಲ್ಲಿ ಪೂರ್ವಕ್ಕೆ ಕೃಷ್ಣಾ ನದಿಯನ್ನು ದಾಟಿದರೆ ನಮ್ಮ ಸ್ಥಾನವು ದೊರೆಯುತ್ತಿತ್ತು. ಆ ಟಾಕಳಿಗೆ ದಾದಾಗೌಡರು ಬಂದಾಗ ಸಾಯಂಕಾಲವಾಗಿತ್ತು. ಆದರೂ ಕೃಷ್ಣಾ ನದಿಯಲ್ಲಿ ಯಾವಾಗಲೂ ತಿರುಗಾಡಿದ್ದವರಾಗಿದ್ದರಿಂದ ಆಚೆಯ ದಡಕ್ಕೆ ಹೋದರೆ ನಮ್ಮ ಸ್ಥಾನವೇ ದೊರೆಯುವುದೆಂದು ತಿಳಿದು ಸಾಯಂಕಾಲವಾಗಿದ್ದರು ದಾಂಟಲು ದುಕ್ತರಾದರು. ಮೊಮ್ಮಗನಾದ ವೀರನಗೌಡರು ಈಜುಬುರಡೆಯನ್ನು ಅಜ್ಜನ ಬೆನ್ನಿಗೆ ಕಟ್ಟಿದರು ಮತ್ತು ತಾನೊಂದು ಕಟ್ಟಿಕೊಂಡನು. ನದಿಯಲ್ಲಿ ನೀರು ಹೆಚ್ಚಾಗಿದ್ದವು. ಸುಮಾರು 2 ಪರ್ಲಾಂಗು ಅಗಲವಾಗಿ ಪ್ರವಹಿಸುತ್ತಿತ್ತು. ವೀರನಗೌಡರು ಭುಜದ ಮೇಲೆ ಚಿಕ್ಕದಾದ ಚೀಲದ ಗಂಟನ್ನು ಹೊತ್ತುಕೊಂಡಿದ್ದನು. ದಾದಾಗೌಡರಿಗೆ ಆ ಮೊಮ್ಮಗನು ಹೇಳಿದೇನೆಂದರೆ, ಅಜ್ಜ, ನನ್ನ ಹೆಗಲ ಗಂಟಿನ ಮೇಲೆ ಕೈಯನ್ನಿಟ್ಟುಕೊಂಡು ನನ್ನ ಹಿಂದೆಯೇ ಬರುತ್ತಿರಬೇಕು. ನದಿಯಲ್ಲಿ ನೀರು ಹೆಚ್ಚಾಗಿದೆ ಮತ್ತು ರಾತ್ರಿಯಾಗುತ್ತಾ ಬರುತ್ತಿದೆ. ನಿನ್ನ ಕಣ್ಣುಗಳು ಸಹ ಮಂದವಾಗಿರುತ್ತವೆ. ಒಳ್ಳೆಯ ಎಚ್ಚರಿಕೆಯಿಂದ ಬರಬೇಕು ಎಂದು ಹೇಳಿ ಅವನು ನದಿಯಲ್ಲಿ ಇಳಿದು ಈಜುತ್ತಿದ್ದನು. ಮೊಮ್ಮಗನು ಹೇಳಿದಂತೆ ದಾದಾಗೌಡರು ಹೆಗಲ ಗಂಟಿನ ಮೇಲೆ ಕೈಯನ್ನಿಟ್ಟುಕೊಂಡೇ ಈಜುತ್ತಿದ್ದರು. ಅರ್ಧ ನದಿಗೆ ಬರುವಷ್ಟರಲ್ಲಿ ದಾದಾಗೌಡರು ಗಂಟಿನ ಮೇಲೆ ಕೈಯನ್ನಿಟ್ಟಿದ್ದು ಸ್ಮೃತಿ ತಪ್ಪಿ ತಾವೇ ಹಿಂದೆ ಈಜುತ್ತಾ ಬರುತ್ತಿದ್ದರು. ವೀರನಗೌಡರು ಅಜ್ಜನು ಬರುತ್ತಲೇ ಇದ್ದಾನೆಂದು ತಿಳಿದು ಹಿಂದು ನೋಡದೆ ನದಿಯ ದಡಕ್ಕೆ ಬಂದನು. ದಾದಾಗೌಡರು ಆ ನದಿ ಮಧ್ಯದಲ್ಲಿ ನೀರಿನ ಸೆಳವಿಗೆ ಕೊಚ್ಚಿಕೊಂಡು ಮುಂದೆ ಸಾಗಿದ್ದರು. ವೀರನಗೌಡರು ಅಜ್ಜನನ್ನು ಕಾಣದೆ ನದಿಯಲ್ಲಿ ಕೊಚ್ಚಿ ಹೋದನೆಂದು ತನ್ನ ಮನೆಯವರೆಗೆ ತಿಳಿಸಲು ಕೆಲವರು ಕಂದೀಲು ತೆಗೆದುಕೊಂಡು ಅಜ್ಜನನ್ನು ಹುಡುಕಲು ಬಂದರು. ಅಲ್ಲಲ್ಲಿ ಹುಡುಕಿದರೂ ದಾದಾಗೌಡರು ತೋರಲಿಲ್ಲ. ಇತ್ತ ದಾದಾಗೌಡರು
2-3 ಗಂಟೆಯ ಪರ್ಯಂತರ ನೀರಿನಲ್ಲಿಯೇ ಈಜುತ್ತಿದ್ದರು. ದಾದಾಗೌಡರು ತನ್ನ ಮೊಮ್ಮಗನನ್ನು ಆಚೆಯ ದಡಕ್ಕೆ ಹೋಗಿರಬಹುದು, ನಾನು ಮಾತ್ರ ನದಿಯಲ್ಲಿ ಉಳಿದಂತಾಯಿತು. ಈ ಸಮಯದಲ್ಲಿ ನನ್ನನ್ನು ಕಾಪಾಡವರು ಯಾರೂ ತೋರುವಂತಿಲ್ಲ. ಸದ್ಗುರು ಶ್ರೀ ಬಾಬಾ ಮಹಾರಾಜರೇ ಕಾಯಬೇಕು. ಈ ನದಿಯ ಸೆಳವಿಗೆ ಸಿಕ್ಕು ಸಾಯುವ ಸಮಯ ಪ್ರಾಪ್ತವಾಯಿತು. ಹೇ ಸದ್ಗುರುದೇವ, ಈ ನದಿಯಲ್ಲಿ ಪಥವನ್ನು ತೋರಿಸು, ಕಾಪಾಡಬೇಕು ಎಂದು ನುತಿಸಿದರು. ಜನನ ಮರಣವೆಂಬುತರ ನದಿಯೋಳು ಘನತರಹುವ ಸಂಕಟದೊಳಗಿರುವ ಜನರ ದಯನದಿನಿಂ ಪೊರೆಯುವ ವಿಧದಂ ತನಗೆ ಪಥವನಂ ಕರುಣಿಸು ಗುರುವೈ. ತ್ರಿವಿಧಿ. ಮುನ್ನಸರೆ ಮನೆಯಿಂದ ನನ್ನ ಬಿಡಿಸಿದೆ ನೀನು, ಬನ್ನ ಬಡುತ್ತಿರುವೆ ನದಿಯಲ್ಲಿ ನೀನೀಗ ಲೆನ್ನ ಕಾಯುವುದು ಕೃಪೆಯಿಂದ. ದಾರಿ ತೋರುತ್ತ ನೀನು ಪಾರು ಮಾಡಿಗ ಮತ್ತಾರೂ ದಿಕ್ಕಿಲ್ಲ, ನಿನ್ನ ಹೊರತಾಗಿ ಬೋಧೀರ ಶ್ರೀ ಬಾಬಾನೇ ಶರಣಾರ್ಥಿ ಎಂದು ಶ್ರೀ ಬಾಬಾ ಮಹಾರಾಜರನ್ನು ಅತ್ಯಂತ ಭಕ್ತಿಯಿಂದ ಧ್ಯಾನಿಸಿದರು. ಆಗ, ಎಲೆ ಭಕ್ತನೇ, ನೀನು ಭಯಪಡಬೇಡ. ಇನ್ನು ಸ್ವಲ್ಪ ದೂರದಲ್ಲಿ ಒಂದು ಮರವು ನಿನ್ನ ಕೈಗೆ ಸಿಗುತ್ತದೆ. ಆ ಮರವನ್ನೇರಿ ಕುಳಿತುಕೊಂಡು ಕೂಗುವವನಾಗು. ಸಮೀಪದಲ್ಲಿರುವ ಮಾಂಜರಿ ಗ್ರಾಮದವರು ನಿನ್ನನ್ನು ನದಿಯಿಂದ ದಾಟಿಸುತ್ತಾರೆ ಎಂದು ಗುರುಗಳವರು ಹೇಳಿದಂತೆ ಧ್ವನಿಯಾಯಿತು. ಆ ವಚನಗಳನ್ನು ಕೇಳಿ ದಾದಾಗೌಡರು ಧೈರ್ಯದಿಂದ ಸ್ವಲ್ಪ ದೂರ ಹೋಗಲು ಒಂದು ಮರವು ಕೈಗೆ ಸಿಕ್ಕಿತು. ಆ ಮರವನ್ನೇರಿ ಸ್ವಲ್ಪ ವಿಶ್ರಾಂತಿ ಹೊಂದಿದರು. ಮತ್ತಿಷ್ಟು ಭಕ್ತಿಯಿಂದ ಗುರುಮೂರ್ತಿಯನ್ನು ಧ್ಯಾನಿಸಿದರು. ನಂತರ ನನ್ನನ್ನು ನದಿಯಿಂದ ದಾಟಿಸಿರಿ ಮಹಿಳೆಯರೇ ಎಂದು ಗಟ್ಟಿಯಾಗಿ 3 ಬಾರಿ ಕೂಗಿದರು. ಆ ಧ್ವನಿಯನ್ನು ಆ ಮಾಂಜರಿ ಗ್ರಾಮದವರು ಕೇಳಿ ಅಲ್ಲಿಗೆ ಬಂದು ಆ 80 ವರ್ಷ ವಯಸ್ಸುಳ್ಳ ಮುದುಕನ್ನು ನೋಡಿ 6 ಮೈಲು ದೂರ ನೀರಿನಲ್ಲಿಯೇ ಕೊಚ್ಚಿಕೊಂಡು ಬಂದಿರುವುದನ್ನು ತಿಳಿದು ಈತನು ಜೀವಂತನಾಗಿ ಉಳಿದಿರುವುದೇ ಹೆಚ್ಚೆಂದು ಭಾವಿಸಿ ಆಶ್ಚರ್ಯ ಹೊಂದಿ ದಾದಾಗೌಡರನ್ನು ನದಿಯಿಂದ ದಡಕ್ಕೆ ಕರೆತಂದರು. ಮತ್ತು ದಾದಾಗೌಡರ ಗುರುಭಕ್ತಿಯೇ ಈ ಕಾಲದಲ್ಲಿ ಕಾಪಾಡಿತೆಂದು ಜನರು ಮಾತನಾಡಿಕೊಂಡರು. ಈ ದಾದಾಗೌಡರು ತಮ್ಮ ಜೀವಾವಧಿ ಪರ್ಯಂತರ ಶ್ರೀಗಳನ್ನು ಧ್ಯಾನಿಸುತ್ತಾ ಕೃತರಾದರು. ಈ ಮನೆತನದವರು ಈಗಲೂ ಶ್ರೀಗಳವರ ಪುಣ್ಯಾರಾಧನೆಯನ್ನು ಜರುಗಿಸುತ್ತಲೇ ಇರುತ್ತಾರೆ. ಇವರ ಮನೆತನದಲ್ಲಿ ಪರಮಾತ್ಮ ತತ್ವದಲ್ಲಿ ಪ್ರೀತಿಯುಳ್ಳ ಶಿವಗೌಡ, ರಾಮಗೌಡ ಮೊದಲಾದವರು ಸಂಪ್ರದಾಯ ಪದ್ಧತಿಯಂತೆ ನಡೆದುಕೊಳ್ಳುತ್ತಾರೆ. ಗೋಕಾಕ್ ಗ್ರಾಮದಲ್ಲಿ ಬನಗಾರ್ ಹಾರ್ತ್ಯಪ್ಪ ಮಿರ್ಜಿ ಈತನು ಆಗಾಗ್ಗೆ ಚಿಕ್ಕೋಡಿಗೆ ಹೋಗುತ್ತಿದ್ದನು. ಅಲ್ಲಿ ಶ್ರೀ ಬಾಬಾ ಮಹಾರಾಜರವರ ಮಹಿಮಾ ವಿಶೇಷಗಳನ್ನು ಕೇಳಿ ಅವರಲ್ಲಿ ತುಂಬ ವಿಶ್ವಾಸವನ್ನಿಟ್ಟು ನಿಷ್ಠಾವಂತನಾಗಿದ್ದನು. ಈತನು ಗುರು ನಿಷ್ಠಾವಂತನಾದ ಕಾರಣ ತನ್ನ ಮಕ್ಕಳಿಗೆ ಗುರುಲಿಂಗವ್ವ, ಗುರುಲಿಂಗಪ್ಪ ಹೀಗೆ ಗುರುನಾಥನ ನಾಮವೇ ಮಕ್ಕಳಿಗೆ ಬರಬೇಕೆಂದು ಮಕ್ಕಳ ಹೆಸರಿನಲ್ಲಿ ಮೊದಲು ಗುರು ಶಬ್ದವನ್ನೇ ಇಡುತ್ತಿದ್ದನು. ಈ ಹಾರ್ತ್ಯಪ್ಪನ ಪುತ್ರನಾದ ಗುರುಲಿಂಗಪ್ಪನು ಬಾಲ್ಯದಲ್ಲಿ ಕನ್ನಡ, ಮರಾಠಿ, ಇಂಗ್ಲಿಷ್ ಭಾಷೆಗಳ ವಿದ್ಯೆಯನ್ನು ತಕ್ಕಮಟ್ಟಿಗೆ ಅಭ್ಯಾಸ ಮಾಡಿದ್ದನು. ಈತನು ತಮ್ಮ ತಂದೆಯಂತೆ ಶ್ರೀಗಳವರಲ್ಲಿ ಭಕ್ತಿಯನ್ನಿಟ್ಟಿದ್ದನು. ಆರ್ಥಿಕ ದೃಷ್ಟಿಯಿಂದ ಬಡವನಾದ್ದರಿಂದ ಯಾವ ಉದ್ಯೋಗ ಮಾಡಿ ಜೀವಿಸಬೇಕೆಂಬ ಯೋಚನೆಯಲ್ಲಿದ್ದನು. ಕೊನೆಗೆ ಫೋಟೋ ತೆಗೆಯುವ ಉದ್ಯೋಗ ಮಾಡಬೇಕೆಂದು ಯೋಚಿಸಿ ಶ್ರೀಗಳವರ ಮುಂದೆ ತನ್ನ ಯೋಚನೆಯನ್ನು ತಿಳಿಸಿದನು. ಶ್ರೀಗಳವರು ಫೋಟೋ ಉದ್ಯೋಗದಲ್ಲಿಯೇ ನೀನು ಸುಖ ಹೊಂದಿವೆ ಎಂದು ಹೇಳಿ 200 ರೂಪಾಯಿಗಳನ್ನು ಕೊಟ್ಟು ಕ್ಯಾಮ್ರಾ ಮುಂತಾದವುಗಳನ್ನು ತರಿಸಿ ಗುರುಲಿಂಗಪ್ಪನಿಗೆ ಕೊಟ್ಟರು. ಗುರುಲಿಂಗಪ್ಪನು ಹರ್ಷಿತನಾಗಿ ಮೊದಲು ಶ್ರೀ ಬಾಬಾ ಮಹಾರಾಜರಿಗೆ ಜರತಾರಿಯ ಟೋಪಿಯನ್ನು ತಲೆಯ ಮೇಲಿಟ್ಟು ಶಾಲು ಹೊದಿಸಿ ಲಿಂಗಾಯತರ ಪದ್ಧತಿಯಂತೆ ಭಸ್ಮ ತ್ರಿಪುಂಡ್ರ ಧಾರಣೆ ಮಾಡಿ ಕೈಯಲ್ಲಿ ರುದ್ರಾಕ್ಷಿ ಸರವನ್ನು ಕೊಟ್ಟು ಕೊರಳಿಗೆ ಪೂಮಾಲೆಯನ್ನು ಹಾಕಿ ಮನೋಹರವಾಗಿ ಕೂಡ್ರಿಸಿ ಫೋಟೋ ತೆಗೆದನು. ಈಗ ಅದುವೇ ಅವರ ಕಡೆಯ ಸ್ಮಾರಕವಾಗಿರುತ್ತದೆ. ಗುರುಲಿಂಗಪ್ಪನು ಮತ್ತು ಹಾರ್ತ್ಯಪ್ಪನು ಗುರುಭಕ್ತಿ ನಿಷ್ಠವಂತರಾಗಿ ಧನ್ಯರಾದರು. ಚಿಕ್ಕೋಡಿ ತಾಲೂಕಿಗೆ ಸೇರಿದ ನಿಪ್ಪಾಣಿಯ ಸಮೀಪದಲ್ಲಿ ದೇಸಾಯಿ ಶಂಡೂರ್ ಎಂಬ ಗ್ರಾಮದಲ್ಲಿ ಶಿವರಾಮ್ ವಿಠೋಬಾ ಕೊಲ್ಲಾಪುರೆ ಎಂಬಾತನು ತನ್ನ ಮಾವನವರ ಗ್ರಾಮವಾದ ಗಳತಗಿಗೆ ಹೋಗಿ ಬರುತ್ತಿದ್ದನು. ಈ ಗಳತಗಿ ಗ್ರಾಮಕ್ಕೆ ಶ್ರೀಗಳವರು ಬರುವ ಸಂಪ್ರದಾಯವಾಯಿತು. ಶಿವರಾಮನು ಶ್ರೀಗಳವರ ಮಹಾಮತಿಶಯಗಳನ್ನು ತಿಳಿದು ಭಕ್ತಿಯಿಂದ ಶ್ರೀಗಳವರಿಗೆ ನಮಸ್ಕರಿಸಿ, ಹೇ ಗುರುನಾಥನೇ, ಶಿವ ಸ್ವರೋದಯ ಶಾಸ್ತ್ರ ಸಂಬಂಧ ಜ್ಞಾನವು ನನಗುಂಟಾಗುವಂತೆ ಬೋಧಿಸಬೇಕೆಂದು ಪ್ರಾರ್ಥಿಸಿಕೊಂಡನು. ಆಗ ಶ್ರೀಗಳವರು ಶಿವರಾಮನಿಗೆ ಆ ಶಾಸ್ತ್ರವನ್ನು ಸಾಂಗೋಪಾಂಗವಾಗಿ ಪ್ರಯೋಗಾತ್ಮಕ ರೀತಿಯಿಂದ ತಿಳಿಸಿದರು. ಕೊನೆಗೆ, ಎಲೆ ಭಕ್ತನೇ, ಈ ಸ್ವರ ಜ್ಞಾನದಿಂದ ಕೆಲ ಮಟ್ಟಿಗೆ
ಭವಿಷ್ಯತ್ ಜ್ಞಾನವಾಗುವುದಾಗಲಿ ನಿತ್ಯಾನಂದವು ಸಿದ್ಧಿಸುವುದಿಲ್ಲ. ಆ ನಿತ್ಯಾನಂದವು ಸ್ವರೂಪ ಜ್ಞಾನದಿಂದ ಉಂಟಾಗುತ್ತದೆ ಎಂದು ಹೇಳಿ ಶಿವರಾಮನಿಗೆ ಸ್ವರೂಪ ಜ್ಞಾನವನ್ನು ಸಹ ಉಂಟು ಮಾಡಿದರು ಮತ್ತು ವೇದೇಶ್ವರಿ ಗ್ರಂಥವನ್ನು ಪಾರಾಯಣ ಮನನ ಮಾಡಿಕೋ ಎಂದು ಬೋಧಿಸಿದರು. ಶಿವರಾಮನು ಸಂತೋಷ ಹೊಂದಿದನು. ಈಗಲೂ ಶ್ರೀಗಳವರ ವಿಷಯದಲ್ಲಿ ತುಂಬ ವಿಶ್ವಾಸ ಶ್ರದ್ಧೆಯುಳ್ಳವನಾಗಿ ಸನ್ಮಾರ್ಗಿಯಾಗಿರುತ್ತಾನೆ ಎಂಬಲ್ಲಿಗೆ ಶ್ರೀ ಸದ್ಗುರು ಬಾಬಾ ಮಹಾರಾಜರ ಚರಿತಾಮೃತದಲ್ಲಿ 26ನೇ ಅಧ್ಯಾಯವು ಮುಗಿದುದು.